ಸದಸ್ಯರುಗಳು ವರ್ಗಾವಣೆ ಆಗುತ್ತೆ. ಒಂದು ಯಾರು ಒಂದು ಸೇರ ಮಹಿಳಾ ಸಂಘ ಶಿಶಕ್ತಿ ಗುರುಗಳಿಗೆ ಸಾಲ ಸೌಲಭ್ಯಗಳನ್ನು ಸಹ ಕೊಟ್ಟಿದ್ದೀವಿ 10,000 ರೂಪಾಯಿ. ಅಂದರೆ ಈ ಹಣ ಯಾವುದು ಅಂತ ಹೇಳಿದ್ರೆ ನಾವು ಎಲ್ಲ ನಿರ್ದೇಶಕರು ಸದಸ್ಯರಿಗೆ ಏನು ಕೊಟ್ಟಿರ್ತೀರ ಈ ಹಣವನ್ನು ಕ್ರೋಢೀಕರಿಸಿ ಆ ಯಾರು ಕೊಟ್ಟಿರ್ತಾರೆ ನಮ್ಮ ಹಣವನ್ನು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೊಸೈಟಿಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯವಶ್ಯಕತೆ. ಜೊತೆಗೆ ಇವತ್ತು ಕೆಲವರೆಲ್ಲ ಬರೀ 1,250 ಕೊಟ್ಟಿದ್ರಿ. ನಾವು ಅದರಲ್ಲಿ 2 ಪ್ರಯೋಜನಗಳು, ಒಂದು ನಮ್ಮಲ್ಲಿ ಸದಸ್ಯರು ಆಗಿದ್ದೀರಾ ಈಗ, ಮತ್ತೆ ನಿಮಗೆ ಯಶಸ್ವಿನಿ ಕಾರ್ಡನ್ನು ಕೊಟ್ಟಿದ್ದೀರಿ. ನಮ್ಮ ಸಾರ್ ಹೇಳಿದಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಈ ಸೊಸೈಟಿಯಲ್ಲಿ ತೊಡಸ್ಕೊಂಡಿದ್ದೆ ಅದರಲ್ಲಿ ಒಂದು ಹೆಚ್ಚಿನ ಒಂದು ಪ್ರಯೋಜನವನ್ನು ತಾವು ಪಡ್ಕೋಬಹುದು. ಮತ್ತೇನು ಹೇಳೋದು, ನಮ್ದೊಂದು ಕಲ್ಪನೆ ಇತ್ತು, ನಮ್ಮ ಈ ಭಾಗದ ಆನೇಕಲ್ನ ಕೆಲವು ಹಳ್ಳಿಗಳಲ್ಲಿ ಇಂದಿಗೂ ಸಹ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಮತ್ತು ಒಂದು ಆರ್ಥಿಕ ಸ್ಥಿತಿಗೆ ಇನ್ನೂ ಬಹಳ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿದ್ದಾವೆ. ಉದಾಹರಣೆಗೆ ಮದ್ದನದೊಡ್ಡಿ, ನೆಲ್ಲೆನದೊಡ್ಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಗುಂಪುಗಳಿಗೆ, ಮಹಿಳೆಯರಿಗೆ ಒಂದು ಆರ್ಥಿಕ ಒಂದು ಚಟುವಟಿಕೆಗಳಿಗೆ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಹಕಾರಿ ಸಂಘದಿಂದ ಅವರಿಗೆ ಆರ್ಥಿಕ ಒಂದು ಸಾಲ ಸೌಲಭ್ಯ ಕೊಡ್ತಕ್ಕಂಥ ಒಂದು ಇದನ್ನು ನಾವು ಕಲ್ಪನೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಮೊದಲ ಬಾರಿಗೆ ಸೌಹಾರ್ದ ಕಾಯ್ದೆ ಜಾರಿಗೆ ಬಂದ ರಾಜ್ಯ ಕರ್ನಾಟಕ. ಇದರ ಸಹಕಾರಿ ಕಾಯ್ದೆಯಲ್ಲಿ 2 ಇದೆ. ಒಂದು ಕೋಆಪರೇಟಿವ್ ಸೊಸೈಟಿ, ಅಂದರೆ ಮಧ್ಯ ಬೆಲೆ ಬ್ಯಾಂಕು, PLD ಬ್ಯಾಂಕ್ ಆ ರೀತಿ ಇದೆ. ಈ ಸೌಹಾರ್ದ ಸಹಕಾರಿ ಕೂಡ ಸ್ವತಂತ್ರವಾಗಿ ನಾವೇ ನಡೆಸುವಂಥ ಒಂದು ಕಾರ್ಯಚಟುವಟಿಕೆ. ಇದರಲ್ಲಿ ಯಾವುದೇ ಸರ್ಕಾರದ ಬಂಡವಾಳ ಕೂಡ ಇಲ್ಲ. ಅದು ಏನು ಸಹಕಾರಿ ಕಾಯ್ದೆಯಲ್ಲಿ ಸರ್ಕಾರ ಒಂದು ಅರ್ಧ ಭಾಗ ಶೇರನ್ನು ಹಾಕ್ತದೆ. ಆದರೆ ಇದರಲ್ಲಿ ನಾವೇ ಎಲ್ಲ ಶೇರುಗಳನ್ನು ಹಾಕ್ಕೊಂಡು FD ಮಾಡಬೇಕು. ನಮ್ಮ ದುಡ್ಡು ನಾವೇ ಕೊಡುವಂಥ ಸಾಲವಂತ ಕೊಡುವಂಥ ವ್ಯವಸ್ಥೆ. ಈ ಒಂದು ಸಹಕಾರ ಸಂಘದಲ್ಲಿ 700 ಜನ ಸದಸ್ಯರಿದ್ದಾರೆ. ಇವ್ರಿಗೂ ಯಾರೊಂದು FD ಆಗಲಿ, RD ಆಗಲಿ, ಪಿಗ್ನಿ ಆಗಲಿ ಯಾರು ಸರಿಯಾಗಿ ಕಟ್ತಾ ಇಲ್ಲ. ನಿಮ್ಮ ಸಾಲವನ್ನು ನೀವು ಕೊಟ್ಟು ಏನು ಕಟ್ತೀವಿ ದುಡ್ಡು ಅದನ್ನೇ ಸಾಲವಾಗಿ ಕೊಡುವಂಥದ್ದು. ಪ್ರತಿಯೊಬ್ಬರೂ ಸಹಕಾರಿ ಸಂಘದಲ್ಲಿ ಮೆಂಬರ್ ಆಗಿ, ಪ್ರತಿಯೊಬ್ಬರೂ ಸಹಕಾರ ಸಂಘದಲ್ಲಿ ಶೇರ್ ಹೋಲ್ಡರ್ ಆಗಿ, ಪ್ರತಿಯೊಬ್ಬರೂ ನೀವು ಪ್ರತಿಯೊಬ್ಬರು 100 ಜನ ಈ ಸಂಘದಲ್ಲಿ 5,000 ಒಂದು ಕನಿಷ್ಠ FD ಮಾಡಿ, ಅಥವಾ 100 ರೂಪಾಯಿ ಒಂದು ಪಿಗ್ನಿ ಮಾಡಿ, ಅಥವಾ 1,000 ರೂಪಾಯಿ ಒಂದು ತಿಂಗಳಿಗೆ ಒಂದು RD ಒಂದು ಮಾಡುವಂಥ ವ್ಯವಸ್ಥೆ ಆದರೆ ಸುಮಾರು ಒಂದು ವರ್ಷದಲ್ಲಿ 15 ಲಕ್ಷ ರೂಪಾಯಿ ಅಷ್ಟು ಒಂದು ಆರ್ಥಿಕ ಒಂದು ಕ್ರೋಢೀಕರಣ ಆಗ್ತದೆ, ದುಡ್ಡು ಕ್ರೋಢೀಕರಣ ಆಗ್ತದೆ. ಈ 15 ಲಕ್ಷದಲ್ಲಿ ನೀವೇ ಬೇಕಾದರೆ ಸಾಲವನ್ನು ಪಡ್ಕೊಂಡು ಸಾಲವನ್ನು ಪ್ರಾಮಾಣಿಕವಾಗಿ ನಂಬಿಕೆ ವಿಶ್ವಾಸದಲ್ಲಿ ಕಟ್ಟುವಂತಿದ್ರೆ ಮಾತ್ರ ಇಲ್ಲಿ ಸಹಕಾರದಿಂದ ಒಂದು ಸೌಹಾರ್ದ ಕಾಯ್ದೆ ಜಾರಿಗೆ ತಂದದ್ದು ಸಾರ್ಥಕ ಆಗ್ತದೆ. ಈ ದಿವಸ ಬೆಂಗಳೂರು ಸೌಹಾರ್ದ ಸಹಕಾರಿ ನಿಯಮಿತ ಚಂದಾಪುರದ ವತಿಯಿಂದ ಒಂದು ಸೌಹಾರ್ದ ದಿನಾಚರಣೆ 2018 ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಸೌಹಾರ್ದ ಕಾಯ್ದೆಯು ಜಾರಿಗೆ ಬಂದು 13 ವರ್ಷ ಆಯಿತು ಇಲ್ಲಿಗೆ. ಅದರಿಂದ ಪ್ರತಿ ವರ್ಷ ಜನವರಿ 1ನೇ ತಾರೀಕಿನ ಒಂದು ಸೌಹಾರ್ದ ಸಹಕಾರಿ ದಿನಾಚರಣೆ ಅಂತೇಳಿ ಆಯೋಜಿಸುತ್ತಾರೆ. ಇದರ ಪ್ರಯುಕ್ತ ಈ ದಿನ ನಮ್ಮ ಬೆಂಗಳೂರು ಸೌಹಾರ್ದ ಸಹಕಾರಿ ಒಂದು ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಹಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರು, ಹಾಗೂ ಮಾನ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮುನಿಕೃಷ್ಣ ಅವರು, ಹಾಗೂ ನಿರ್ದೇಶಕರಾದ ಕೆ. ಲೋಕೇಶ್ ಅವರು, ನಾಗರಾಜ್, ಸತೀಶ್ ಮೊದಲಾದ ಎಲ್ಲ ನಿರ್ದೇಶಕರು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಷೇರುದಾರರಿಗೆ ಇವತ್ತು ಷೇರು ಪ್ರಮಾಣ ಪತ್ರ ವಿತರಿಸಿದ್ದೀವಿ. ಅಂತೆಯೇ ಒಂದು ಸಾಕಷ್ಟು ಮಹಿಳೆಯರಿಗೆ ಒಂದು ಸಾಲ ಸೌಲಭ್ಯವನ್ನು ವಿತರಿಸುವ ಒಂದು ಕಾರ್ಯಕ್ರಮ ಕೂಡ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಆಗಮಿಸಿರ್ತ ಎಲ್ಲ ಷೇರುದಾರರು ಒಂದು ನಮ್ಮ ಮನವಿ ಏನಂತಂದರೆ, ನಮ್ಮ ಸಹಕಾರಿಗೆ ಇನ್ನೂ ಹೆಚ್ಚಿನ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಂದು RD, FD ಆಗಿರ್ಬೋದು, ಪಿಗ್ಮಿ ಆಗಿರ್ಬೋದು, ಯಾವುದೇ ರೂಪದಲ್ಲಿ ತಾವು ತಮ್ಮ ಒಂದು ಆರ್ಥಿಕ ಚಟುವಟಿಕೆಯನ್ನು ನಮ್ಮ ಸಹಕಾರಿನಲ್ಲಿ ನಡೆಸಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತಾ, ಇದರಿಂದ ನಮ್ಮ ಸಹಕಾರಿಯ ಆರ್ಥಿಕ ಚಟುವಟಿಕೆಗಳು ಇನ್ನೂ ಉತ್ತಮಗೊಂಡು ಸಾಕಷ್ಟು ಲಾಭಾಂಶದತ್ತ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಅಂತೇಳಿ ತಮಗೆಲ್ಲ ಮನವಿ ಮಾಡಿಕೊಡ್ತಾ ಇದ್ದೀವಿ. 2018ರ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಬೆಂಗಳೂರು ಸೌಹಾರ್ದ ಸಹಕಾರಿ ನಿಯಮಿತದ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದು. ಈ ಒಂದು ಉದ್ದೇಶ ಏನಂತೇಳಿದ್ರೆ, ನಮ್ಮ ಸಹಕಾರ ಸಂಘದಲ್ಲಿ ಈಗಾಗಲೇ ಸುಮಾರು ಒಂದು 600ಕ್ಕೂ ಹೆಚ್ಚು ಯಶಸ್ವಿನಿ ಕಾರ್ಡನ್ನು ಪಡೆದಂಥವರು. ಅವರು 1,250 ರೂಪಾಯಿಗಳನ್ನು ಪಡೆದು ಕಾರ್ಡನ್ನು ಪಡೆದಿದ್ದರು.
ಅವರೆಲ್ಲರಿಗೂ ಸಹ 1,000 ರೂಪಾಯಿಗಳ ಒಂದು ಬಾಂಡನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಸದಸ್ಯರುಗಳಿಗೂ ಅವರಿಗೆ ಒಂದು ಏನು ಈ ಶೇರ್ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಂಬಿಕೊಂಡಿದ್ದು. ನಮ್ಮ ಸಹಕಾರ ಸಂಘದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮಾಂತರ ಭಾಗದ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಲ್ಲಿ ಒಂದು ಆರ್ಥಿಕ ಚಟುವಟಿಕೆಯನ್ನು ಹಮ್ಮಿಕೊಳ್ಳೋದಕ್ಕೆ ಮತ್ತು ಅವರ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ನಮ್ಮದೇ ಹಣವನ್ನು ಒಟ್ಟಾರೆಯಾಗಿ ಕ್ರೋಢೀಕರಿಸಿ ಅವರಿಗೆ ಒಂದು ಸಾಲದ ರೂಪದಲ್ಲಿ ಕೊಟ್ಟು ಅವರ ಆರ್ಥಿಕ ಅಭಿವೃದ್ಧಿಯನ್ನು ಅವರನ್ನು ಒಂದು ಉತ್ತಮ ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಹಕಾರಿ ನಿಯಮಿತ ಶ್ರಮಿಸ್ತಾ ಇದೆ. ಈಗಾಗಲೇ ಸುಮಾರು ಮಹಿಳಾ ಸಂಘಟನೆಗಳಿಗೆ ನಮ್ಮ ಸಹಕಾರ ಸಂಘದ ವತಿಯಿಂದ ನಮ್ಮ ನಿರ್ದೇಶಕರು ತಿಳಿಸಿರ್ತಕ್ಕಂಥ ಗುಂಪುಗಳಿಗೆ ತಲಾ 10,000 ರೂಪಾಯಿ ಈಗಾಗಲೇ ನಾವು ಸಹಾಯ ಅಲ್ಲ ಒಂದು ಬ್ಯಾಂಕಿನ ಸಾಲವನ್ನು ಕೊಟ್ಟಿರ್ತೇವೆ. ಈಗ ಅದು ಮರುಪಾವತಿ ಆದ ಮೇಲೆ ಈಗಾಗಲೇ ನಾವು ಒಂದು 25ರಿಂದ 30 ಗುಂಪುಗಳು ಕೊಟ್ಟಿದ್ದೇವೆ. ಅದು ನಮ್ಮ ಸೊಸೈಟಿಗೆ ಮರುಪಾವತಿ ಆದ ತಕ್ಷಣ ನಾವು ಬೇರೆ ಬೇರೆ ಸಂಘಗಳಿಗೆ ನಾವು ಅದನ್ನು ಒಂದು ಮರುಪಾವತಿಯನ್ನು ಕೊಡ್ತೇವೆ. ನಮ್ಮ ಸಹಕಾರಿ ನಿಮಿತ್ತದಲ್ಲಿ ಶೇರು, ಪಿಗ್ಮಿ ಮತ್ತು ಈ ಒಂದು ಬೇರೆ ಬೇರೆ ಚಟುವಟಿಕೆಗಳೆಲ್ಲವನ್ನು ನಾವು ಪ್ರಾರಂಭ ಮಾಡ್ತೇವೆ. ಜೊತೆಗೆ ಈಗ ನಮ್ಮ ಸಹಕಾರದಲ್ಲಿ ಈ ಪೇಪರ್ ಸ್ಟಾಂಪಿಂಗನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ವಿ. ಮತ್ತು ಈಗಾಗಲೇ ನಮ್ಮ ಕಚೇರಿಯಲ್ಲಿ ಆಧಾರ್ ಕಾರ್ಡ್ನ ಒಂದು ತಿದ್ದುಪಡಿ ಇರ್ತಕ್ಕಂಥದ್ದು, ರೇಷನ್ ಕಾರ್ಡ್ನ ಒಂದು ಮಾಡಿಕೊಡ್ತಕ್ಕಂಥದ್ದು ಈಗಾಗಲೇ ಪ್ರಕ್ರಿಯೆ ನಡೀತಾ ಇದೆ. ರೇಷನ್ ಕಾರ್ಡ್ನ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಮಹೇಶ್ ಅವರು ಅದನ್ನು ಒಂದು ಸರ್ಕಾರದಿಂದ ಇದನ್ನು ತೆಗೆದುಕೊಂಡ್ಬಂದು ಪಡಿತರ ಚೀಟಿ ಕಾರ್ಡ್ಗಳನ್ನು ಸಹ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಇದರಲ್ಲಿ ಭಾಳಷ್ಟು ಜನ ಪಡಿತರ ಚೀಟಿ ಕಾರ್ಡ್ಗಳನ್ನು ಸಹ ಇಲ್ಲೇನೇ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ